ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಎಲ್ರ ಗಮನ ಈ ಕಡೆ ಇರಲಿ. ಇವಾಗ ನಮ್ಮ ಅತ್ತಿಗೆ ಅಣ್ಣನ ವೆಲ್ಕಮ್ ಮಾಡೋದಕ್ಕೆ ಬೊಕ್ಕೆ ತಗೊಂಡ್ ಬರ್ತಿದ್ದಾರೆ. ಏನೋ ಅಣ್ಣ, ರೆಡಿನಾ? ಈ ಲಕ್ಕಿ, ನಿನಗೆ ಯಾಕೆ ಈ ಕಿತಾಪತಿ? ಸುಮ್ಮನೆ ಬಾ, ಏನಾಗಲ್ಲ, ಸುಮ್ಮನಿರಮ್ಮ. ಅತ್ತಿಗೆ ಎಲ್ಲಿದ್ದೀರಾ? ಬನ್ನಿ. ನನ್ ಗುರ್ಸಕ್ಕೆ ಅಂತಾನೆ ಹಿಂಗೆ ಮಾಡ್ತಾಳೆ ಇವಳು. ನೀವ ನಂಗೆ ಹೋಗಿ ಕೆಂಪು ಕಲರ್ ಬೊಕ್ಕೆ ಕೊಟ್ರೆ ನಿಮ್ಗೆ ಮದ್ವೆ ಓಕೆ ಅಂತ ಅರ್ಥ. ನಿಮಗೆ ಈ ಮದ್ವೆ ಓಕೆ ಅಂತ ನಮ್ಮ ಅಣ್ಣಂಗ್ ತಿಳಿಸೋದಕ್ಕೆ ನಾನ್ ಒಂದ್ ಐಡಿಯಾ ಮಾಡಿದೀನಿ. ಕೆಂಪು ಕಲರ್ ಕೊಟ್ರೆ ಹಳದಿ ಕಲರ್ ಕೊಟ್ರೆ Thank you, Lucky. Thank you so much. But I'm sorry. ನಾನು ಕೊಡೋದು ಯೆಲ್ಲೋ ರೋಸ್. ಯಾಕಂದ್ರೆ ನನಗೆ ನನ್ನ ಕನಸುಗಳು ಇಂಪಾರ್ಟೆಂಟ್. ಥ್ಯಾಂಕ್ ಯು ಗಾಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಈ ಆಪರ್ಚುನಿಟಿನ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು ಗಾಡ್. ಅಣ್ಣ, ನಾನ್ ಹೇಳಿರ್ಲಿಲ್ವಾ ಅದಕ್ಕೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ? ನಾನು ಪ್ರೂವ್ ಮಾಡ್ತೀನಿ ಅಂತ. ಶೋಭಿತಾ, ಇಲ್ಲೇನೇ ಮಾಡ್ತಿದ್ಯಾ? ಮದುವೆ ಇಷ್ಟ ಇಲ್ಲ ಅಂತ ತಪ್ಪಿಸ್ಕೊಳಕ್ ಹೋದ್ರೆ ನಾನು ಬಿಟ್ಬಿಡ್ತೀನ? ಅವಳಿಗೀಗ ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ಹಾಗೆ ನಾನು ಮಾಡಿಬಿಟ್ಟೆ. ಇನ್ನು ನಿನ್ನ ತಂಗಿ ಮಗಳು ಅನುಭವಿಸೋ ಪಾಡುನ ನೋಡ್ತಾ ಇರು. ಸೂಪರ್ ಕಡೆ. ಬಾ. ಈ ಗಣೇಶಣ್ಣ, ಇನ್ನ ಏನ್ ಟೆಸ್ಟಿಂಗು? ಹಾಟ್ ಶುರು ಮಾಡು. ಆದಿ, ಏನು? ಐ ಕಾಂಟ್. ಇಲ್ಲಿ ಬಂದ್ ಎಸಿನೂ ಇಲ್ಲ, ಸಖತ್ ಶೆಕೆ ಆಗ್ತಿದೆ ಆದಿ. ನಮ್ಗೆ ಹೀಗೆ ಅನ್ಸಿದೆ ಅಂದ್ರೆ ಅಮ್ಮು ಬಗ್ಗೆ ಯೋಚನೆ ಮಾಡು. ಅವಳ ಜೀವನ ಪೂರ್ತಿ ಇದೇ ಹಳ್ಳಿಲಿರ್ಬೇಕು. ಚಾನ್ಸೇ ಇಲ್ಲ. ನಾವು ಬಂದಿರೋದೇ ಅದಕ್ಕಲ್ವಾ? ವಿ ವಿಲ್ ಸ್ಟಾಪ್ ದ ವೆಡ್ಡಿಂಗ್. ಯು ಡೋಂಟ್ ವರಿ ಆದಿ. ಎಕ್ಸ್ಕ್ಯೂಸ್ ಮೀ ಅಂದ್ರೆ ಸೈಡಿಗೆ ಹೋಗು ಅಂತ ಅರ್ಥ. ಕಾಪಿ ಹೊಡೆದು ಎಕ್ಸಾಮ್ ಬರ್ದ್ರೆ ಹಿಂಗೆ ಆಗೋದು. ಅನ್ಎಜುಕೇಟೆಡ್. ಸ್ಟೈಲಾಗಿ ಕೋಟ್ ಹಾಕೊಂಡ್ ಬಂದ್ರೆ ಅಲ್ಲ. ಹೋಗ ಸೈಡ್ಗೆ. ಓತಿಕೇತ, ಸರಿ ಆ ಕಡೆ. ಅಲ್ಲ, ಇವ್ರಿಗೆಲ್ಲ ಶೆಕೆನೆ ಆಗಲ್ವಾ? ಹಾ, ನಮ್ಗೆ ಶಕೆ ಆಗಲ್ಲ. ಯಾಕೆ ಹೇಳು? ನಮ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ, ಅದಕ್ಕೆ.
ಅದೆಲ್ಲ ಬೇಡ ರೀ. ಇಲ್ಲ, ಅದು ಪ್ರೀತಿಯಿಂದ ಕೊಡೋದು. ತಗೊಳ್ಳಿ ಪ್ಲೀಸ್. ಏ ಗಣೇಶಣ್ಣ, ನೀನೇನ್ ಕುಡ್ತಾ ನಿಂತಿದ್ಯಾ? ಹಾಡ್ ಶುರು ಮಾಡು. ಅಲ್ಲಿ ನೋಡು, ಆ ಮುದ್ದ ಜೋಡಿನ ನೋಡಿದ್ರೆ ನಿನಗ್ ಯಾವ ಹಾಡ್ ನೆನ್ಪಾಗತ್ತೆ ಹೇಳು? ನಮ್ ಅಣ್ಣವ್ರ ಸಾಂಗು, ಎಂದೆಂದು ನಿನ್ನನ್ನು ಮರೆತು ನಾನಿರಲಾರೆ. ಹಾಡು. ಅಲ್ಲ, ಇಷ್ಟ್ ಸೆಕೆನೆ ತಡ್ಕೊಳಕ್ ಆಗ್ತಿಲ್ಲ. ಇವ್ರು ಹಾಡೋ ಹಾಡ್ನು ತಡ್ಕೋಬೇಕಂತೆ. ಥು, ಕರ್ಮ. ಏನಂದ್ರೆ ನಮ್ ಗಣೇಶಣ್ಣನ ಆರ್ಕೆಸ್ಟ್ರು ಅಂದ್ರೆ ಸುತ್ತ ಹತ್ತ ಹಳ್ಳಿಲಿ ಫೇಮಸ್ಸು. ಇದೇ ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಡು, ನಿನ್ ಟೇಸ್ಟೇ ಸರಿ ಇಲ್ಲ ಅಂತ ಅರ್ಥ. ಅಲ್ಲೋಡು ಎಷ್ಟ್ ಜನ ಕುಣಿತಾ ಎಂಜಾಯ್ ಮಾಡ್ತಿದ್ದಾರೆ. ಹಲೋ, ನಿಮ್ ಫ್ಯಾಮಿಲಿಯವರು ಎಂಜಾಯ್ ಮಾಡ್ತಿದ್ದಾರೆ ನೋಡು. ನಿಮ್ಮ ಹಳ್ಳಿ ಜನ ನೋಡಿದ್ರೆ ಪಾಪ ಅನ್ಸುತ್ತೆ. ಅವ್ರಿಗೆ ನಿನ್ನ ಮಾತು ಕೇಳಿ ಕೇಳಿ ಏನು ಹಾಕಿದ್ರು ಸಂಗೀತ ಅಂತಾನೆ ಅನ್ಸುತ್ತೆ. ಓಹೋ, ಏನ್ ಬಾರಿ ಒಂದ್ ಸಂಗೀತದಲ್ಲಿ ವಿದ್ವಾಂಸನ್ ತರ ಮಾತಾಡ್ತಿದ್ದಾನೆ. ಆಕ್ಚುಲಿ ನಮ್ ಗಣೇಶ ನನ್ನ ಹಾಡ್ ಕೇಳಿದ್ರೆ ಜನ ಅಷ್ಟೇ ಅಲ್ಲ, ದನ ಕರುಗಳನ್ನು ತಲೆ ಆಡಿಸ್ತವೆ. ಪಾಪ ಅವು ತಾನೇ ಏನ್ ಮಾಡ್ತವೆ, ಕಟ್ಟಾಕಿರ್ತೀರಲ್ಲ, ಒಡೋಗಕ್ಕಾಗಲ್ಲ ನೋಡು, ನಿಂತ್ಕೊಂಡು ಕೇಳಿಸ್ಕೊಂತವೆ. ಏಯ್, ಸಂಗೀತದ ಗಂಧ ಗಾಳಿ ಗೊತ್ತಿಲ್ಲ ನಿನಗೆ, ನೀನೇನೇ ಮಾತಾಡ್ತೀಯಾ? ಇಷ್ಟೊಂದು ತಿಳ್ಕೊಂಡಿರೋರು ಒಂದ್ 4 ಲೈನ್ ಹಾಡು ನೋಡ. ಏಯ್, ಆದಿ ಬಗ್ಗೆ ಏನೇ ಗೊತ್ತು ನಿಂಗೆ? ಈಸ್ ಅ ರಾಕ್ ಸ್ಟಾರ್. ಓ, ರಾಕ್ ಅಂದ್ರೆ ಕಲ್ಲು. ಹಂಗಿದ್ರೆ ಜನ ಇವನಿಗೆ ಹಾಡು ಹೇಳ್ದಾಗೆಲ್ಲ ಕಲ್ಲಲ್ಲಿ ಹೊಡಿತಾರ? ಆದಿ, ಇವಳಿಗಿನ್ನೂ ನಿನ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಪ್ಲೀಸ್ ಸಿಂಗ್ ಅ ಸಾಂಗ್. ಶಮಿ, ಜೂಳಿಗೇನು ತಿಕ್ಕು ಅಂದ್ರೆ ನೀನು ಹಂಗೆ ಆಡ್ತೀಯಾ? ಬಾ. ಇಟ್ಕೊಳ. ಏನು ಹೆದರ್ಕೊಂಡು ಹೋಗ್ತಾ ಇದ್ಯಾ? ಹೇಳೋದ್ ಸುಲಭ ಗುರು, ಆದ್ರೆ ಮಾಡಕ್ ತುಂಬಾ ಕಷ್ಟ. ಅದಕ್ಕೆ ಯಾರನ್ನೂ ಆಡ್ಕೋಬಾರ್ದು ಅಂತ ಹೇಳೋದು. ಏಯ್, ನಾನೇನ್ ಹೆದರ್ಕೊಂಡು ಹೋಗ್ತಿಲ್ಲ, ಹೋಗ್ಲಿ. ಹೌದಾ? ಹಾಗಿದ್ರೆ ಹಾಡು. ಆದಿ, ಇವಳು ಆಡ್ಕೊಳ್ಳೋದ್ ನಿಲ್ಸ್ಬೇಕು ಅಂದ್ರೆ ನೀನ್ ಹಾಡ್ಲೇಬೇಕು. ಪ್ಲೀಸ್ ಹಾಡು. ಸುಮ್ನಿರು ಶಮಿ. ಗಣೇಶಣ್ಣ, ಅದಕ್ಕೆ ಕಮಾನ್ ಹಾಡು, ಪರವಾಗಿಲ್ಲ. ಅಣ್ಣ ಮೈ ಕೊಡಿ. ಮಹನೀಯರೇ ಮತ್ತು ಮಹಿಳೆಯರೇ, ಎಲ್ರು ಇಲ್ಲಿ ಕೇಳಿಸ್ಕೊಡಿ. ಇಲ್ಲಿ 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 ನಮ್ಮ ಅತ್ತಿಗೆ ಇದಾರಲ್ಲ, ಅಮೃತ ಅತ್ತಿಗೆ, ಅವ್ರ ತಮ್ಮ ಶ್ರೀ ಆದಿ ಅವರು ಹಾಡೋದ್ರಲ್ಲಿ ಮಹಾನ್ ಪಂಡಿತರಂತೆ. ಅವ್ರು ಹಾಡು ಹೇಳ್ತಾರೆ, ನೀವೆಲ್ಲರೂ ಅವ್ರನ್ನ ಒಂಚೂರು ವೆಲ್ಕಮ್ ಮಾಡ್ತೀರಾ? ಆದಿ ಆದಿ ಆದಿ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.